ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ, ದೇವರಣಿಗೂ ಆಗಲ್ಲ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನೀನು ಗ್ರೇಟ್. ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು, ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗೆ ಅದೇ ಫುಟ್ಪಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ. ನಾನು ಮೊನ್ನೆ BMW XL ಅಂತ ಬಂದೆ. ಐ ಆಮ್ ಏಬಲ್ ಟು ಗೆಟ್ ಮೈ BMW XL ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಲವ್ ಯು ಅಂತಾರೆ. ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಬಟ್ ಜಸ್ಟ್ ಪಾಸ್ ಹುಡುಗರು ಮತ್ತೆ ಈ ಕಾಲೇಜ್ವರೆಗೂ PUCವರೆಗೂ ಮೈಂಡ್ ಸೆಟ್ ಒಂಥರ ಇರುತ್ತೆ. ಒಂದು 5-6 ಅಸಂಪ್ಷನ್ಸ್ ಇರುತ್ತೆ ನಮ್ಮ ಜಸ್ಟ್ ಪಾಸ್ ಹುಡುಗರದು. ನಾನು ಜಸ್ಟ್ ಪಾಸೆ. ನಾನು ಮನ್ಸು ಮಾಡಿದ್ರೆ ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ತೀನಿ, ದೇವರಣಿಗೂ ಆಗಲ್ಲ. ಇನ್ನೊಂದು ಏಜಿಗೆ ಬಂದಾಗ ನಾನು ಮನ್ಸು ಮಾಡಿದ್ರೆ ಹುಡುಗರು ಹೇಳೋದು, ಎಂಥ ಹುಡುಗಿ ಬೇಕಾದ್ರೂ ಕ್ಯೂವಲ್ಲಿ ನಿಂತ್ಕೊಂಡು ಮದುವೆ ಆಗ್ತಾಳೆ. ನೀನು ಕ್ಯೂವಲ್ಲಿ ನಿಂತ್ಕೊಂಡ್ರು ಹುಡುಗಿನ ಕೊಡಲ್ಲ, ಮದುವೆ ವಯಸ್ಸಿಗೆ ಬಾ. ನಿನ್ನ ಆಧಾರ್ ಕಾರ್ಡ್ ಕೊಡು, ಯಾರು ಮದುವೆನೇ ಆಗಲ್ಲ ನಿನ್ನ. ನಾನು ಹೇಳೋದು, ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟ ಮೇಲೂ ಆ ಹುಡುಗಿ ಒಪ್ಕೊಂಡ್ರೆ ನೀನು ಗ್ರೇಟ್. ಆಧಾರ್ ಕಾರ್ಡ್ ನೋಡಿ ಯಾವ ಹುಡುಗಿ ಯಾವ ಹುಡುಗನ್ನೂ ಒಪ್ಪಲ್ಲ. ಆಧಾರ್ ಕಾರ್ಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀವಿ, ಅಪ್ಡೇಟ್ ಆಗಿದ್ರೆ ನನಗೆ ಗೊತ್ತಿಲ್ಲ ಅದು. ಈ ಅಸಂಪ್ಷನ್ಸ್ ಇಂದ ಆಚೆ ಬಂದು ಬೆಂಗಳೂರಿಗೆ ಬರ್ತೀವಿ. ಸರ್ ನೀವು ಗೆದ್ದೇ ಗೆಲ್ತೀರಾ, ನಿಮ್ಮ ಟೀಮು ಧೈರ್ಯವಾಗಿರಿ. ಬೆಂಗಳೂರಿಗೆ ನನ್ನ ಯಾರೋ ಕೇಳಿದ್ರು, ಬೆಂಗಳೂರಿಗೆ ನಾವು ಸೋಲಕ್ಕೆ ಬಂದವರು, ನಮಗೆ ಗೆಲುವೇನಿದ್ರು ಕಾಂಪ್ಲಿಮೆಂಟ್ರಿ. ಸೋತ್ವಾ ನಮಗೆ ಅದೇ ಫುಟ್ಪಾತಲ್ಲಿ ಚಿತ್ರಾನ್ನ ಇಡ್ಲಿ ಸಾಂಬಾರು ತಿಂದು ಜೀವನ ನಡೆಸೋದು ನಮಗೆ ಗೊತ್ತಿದೆ, ಸಾಕು ಅಷ್ಟೇ. ನಾನು ಮೊನ್ನೆ BMW XL ಅಂತ ತಗೊಂಡೆ. ಒಂದು ಮೆಸೇಜ್ ಮಾಡಿದೆ, ಐ ಆಮ್ ಏಬಲ್ ಟು ಗೆಟ್ ಮೈ BMW XL ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಐ ಆಮ್ ಏಬಲ್ ಟು ಫರ್ಗೆಟ್ ಮೈ ಎಕ್ಸ್ ಅಂತ. ಯಾಕೆಂದ್ರೆ ಒಂದೊಂದು ಹಂತದವರೆಗೂ ಬಟ್ ಜಸ್ಟ್ ಪಾಸ್ ಹುಡುಗರು ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಏನು ಮಾಡ್ಬೇಕು ಗೊತ್ತಾ? ನಾಳೆ ಅಕಾಡೆಮಿಕಲಿ ಪ್ರೂವ್ ಮಾಡಲಿಲ್ವಾ? 10th PUC ಡಿಗ್ರಿ ಮಾಸ್ಟರ್ ಡಿಗ್ರಿ ಪ್ರೂವ್ ಮಾಡೋಕ್ಕಾಗಲಿಲ್ವಾ? ಲೈಫಲ್ಲಿ ಬಂದಾಗ ಒಂದು 5-6 ವರ್ಷ ಕೆರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಾಳೆ ನೀನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೋ ನಿನ್ನ ಲೈಫಲ್ಲಿ ಇಷ್ಟಪಟ್ಟಿರೋ ಹುಡುಗಿ ಇವನ್ನ ಮಿಸ್ ಆದೆ ಅಂತ ಅನ್ಕೊಳ್ದೇ ಇದ್ರು ಪರವಾಗಿಲ್ಲ, ಇವ್ನು ಕಟ್ಕೊಂಡಿದ್ರೆ ಹಾಳಾಗ್ತಿದ್ದ ಮಾತ್ರ ಅನ್ಕೋಬಾರ್ದು. ಹಂಗೆ ಬದುಕ್ಬಿಟ್ಟು ಸಾಕು ಲೈಫ್ ಸ್ಟೈಲ್. ಒಂದು 5-6 ವರ್ಷ ಫೋಕಸ್ ಬೇಕು, ಆದ್ರೆ ಆಗಲ್ವೇ? ಐ ಲವ್ ಯು ಅಂತಾರೆ. ಐ ಲವ್ ಯು ಲೈಫ್ ಅಷ್ಟು ಯು ಲಾಸ್ಟ್ ಅಂತ ಗೊತ್ತಿಲ್ವೇ? ಮೀಟ್ ಓನ್ಲಿ ಮೀ ಫಸ್ಟ್ ಟು ಲಾಸ್ಟೇ. ನಾವು ಇನ್ನೊಬ್ಬರನ್ನ ಪ್ರೀತಿಸೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಒಬ್ಬ ಹುಡುಗಿನ ಒಬ್ಬ ಹುಡುಗ ಅವಳು ಚೆನ್ನಾಗಿರ್ಲಿ ಅಂತಾನೆ ಪ್ರೀತಿಸಿದ್ರೆ ಅವ್ರ ಮನೇಲಿ ಒಳ್ಳೆ ಹುಡುಗ ನೋಡಿದಾಗ ಆಲ್ ದಿ ಬೆಸ್ಟ್ ಚಿನ್ನ ಅಂತ ಕಳಿಸ್ಬಿಡ್ಬೇಕು. ಕಳಿಸ್ತಾರೇನು? ಎಲ್ಲ ಸ್ವಾರ್ಥನೇ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು 5-6 ವರ್ಷ ಎಲ್ಲ ಆವ್ರೇಜ್ ಹುಡುಗರು ಕರ್ನಾಟಕದವ್ರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸಾಧ್ಯ ಆದರೆ ನೀನು ಇಷ್ಟಪಟ್ಟ ಹುಡುಗಿಗೆ ಹೇಳು, ಲೈಫಲ್ಲಿ ನಾನು ಪ್ರೂವ್ ಮಾಡ್ತೀನಿ, ನನ್ನ ಜೀವನದಲ್ಲಿ ಗೆಲ್ತೀನಿ ಅಂತ. ಇಲ್ಲ ನಾನು ಇಷ್ಟಪಡೋ ಹುಡುಗಿನ ಅಷ್ಟು ದಿನ ನನ್ನ ಕೈಯಲ್ಲಿ ಬಿಟ್ಟಿರೋಕ್ಕಾಗಲ್ಲ, ಆಪ್ ಥರ ಜಿಂದಗಿ ಹೇ ದಡ್ಕನ್ ಹೇ ಅಂತೆಲ್ಲ ಈ ಡೈಲಾಗ್ಸ್ ಹೇಳಿದ್ರೆ ಭಾಳ ಕಷ್ಟ. ಆವ್ರೇಜ್ ಹುಡುಗರಿಗೆ ಹೇಳ್ತಾ ಇದ್ದೀನಿ, ಒಂದು 4-5 ವರ್ಷ ಸ್ಯಾಕ್ರಿಫೈಸ್ ಮಾಡಿ, ಕೆರಿಯರ್ ಕಡೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ದುಡ್ಡು ಎತ್ತಿಡಿ. ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ರೈಟಾಗಿ ಮೋಟಿವೇಟ್ ಮಾಡೋರಿಲ್ಲ. ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅನ್ಕೊತಾರೆ. ಒಳ್ಳೆಯವರು ದುಡ್ಡು ಮಾಡಲಿಲ್ಲ ಅಂದರೆ ಆ ದುಡ್ಡನ್ನ ಕೆಟ್ಟವ್ರು ಮಾಡಿ ಕೆಟ್ಟದಕ್ಕೆ ಬಳಸ್ತಾರೆ. ಒಳ್ಳೆಯವ್ನು ದುಡ್ಡು ಮಾಡದೇ ಇರೋದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಸಮಾಜಕ್ಕೆ ಒಳ್ಳೇದಲ್ಲ. ಒಳ್ಳೆಯವ್ರು ದುಡ್ಡು ಮಾಡಬೇಕು, ಒಳ್ಳೇದಕ್ಕೆ ಬಳಸ್ತಾರೆ. ನನ್ನ ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಸಂಪಾದಿಸ್ತಿದ್ದೀನಿ. ಇವತ್ತು 1000ಕ್ಕೂ ಹೆಚ್ಚು ಜನಕ್ಕೆ 5,000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. 20,000 ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಹೊಲಿಸಿದ್ದೀನಿ. ಎಲೆಕ್ಷನ್ ಆದಮೇಲೆ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಆಂಬ್ಯುಲೆನ್ಸ್ ಹಾಕಿದ್ದೀನಿ. 24/7 ತಿಂಗಳಿಗೆ 12 ಲಕ್ಷ ಖರ್ಚು ಮಾಡ್ತೀನಿ. ಇದ್ಯಾವುದು ಎಲೆಕ್ಷನ್ ಗಿಮಿಕ್ಕೆ ಅಲ್ಲ, ಅದಿರೋದಿನ 5 ವರ್ಷಕ್ಕೆ ಆತ್ಮತೃಪ್ತಿಗೆ ಮಾಡ್ತಾ ಇದ್ದೀನಿ. ಒಬ್ಬ ಹುಡುಗ ಕರೆಕ್ಟಾಗಿ 22 ದಿನಕ್ಕೆ ಮುಂಚೆ ಒಂದು ಎಲೆಕ್ಷನ್ಗೆ ಹೋಗಿ ನಾನೇನೋ ಬದಲಾವಣೆ ತರ್ತೀನಿ ಅಂದರೆ ಜನ ಗೆಲ್ಸಿದ್ರೆ ನಾಳೆ ನನ್ನ ಟ್ರ್ಯಾಕಲ್ಲಿ ಬರ್ತಾರಲ್ಲ 1000 ಜನ, ಅವ್ರನ್ನ ಈ ಕರ್ನಾಟಕ ನಂಬಬೇಕು ಅಂದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಗೆಲ್ಬೇಕು. ನಿಮ್ಮ ಸಿನಿಮಾನು ಅಷ್ಟೇ, ಒಂದು ಲ್ಯಾಂಡ್ ಮಾರ್ಕ್ ಸೆಟ್ ಮಾಡಿಬಿಡಿ. ಹೊಸ ಹುಡುಗರ ಪ್ರಯೋಗನ ನಾವು ಆಶೀರ್ವಾದ ಮಾಡಿ ಒಂದು ಮ್ಯಾಸಿವ್ ಹಿಟ್ ಮಾಡಿದ್ರೆ ಹೊಸ ಸಿನಿಮಾಗೆ ಬರ್ತಾರೆ. ಒಂದು ಬ್ರೇಕ್ ಬೇಕು ಇಂಡಸ್ಟ್ರಿಗೆ, ಅದು ನಿಮ್ಮಂಥ ಹುಡುಗರಿಂದ ಆಗಬೇಕು.
ನಾನು ಮಾತಾಡಕ್ಕೆ ನಿಂತರೆ ಅವ್ರ ಗಟ್ಟಲೆ ಮಾತಾಡ್ತೀನಿ. ನಾನು ವಿಶೇಷವಾಗಿ ನನ್ನ ಗುರುಗಳು ವಿಶ್ವೇಶ್ವರ ಭಟ್ ಸರ್ಗೆ ಬಹಳ ಧನ್ಯವಾದಗಳು ಅರ್ಪಿಸ್ತೀನಿ. ಅವ್ರು ನನಗೆ ಬರೆಸಿದ್ರು ಕಳೆದ 20 ವರ್ಷದಿಂದ ಸ್ಫೂರ್ತಿಯಾಗಿ. ಸರ್ ವಿಜಯ ಕರ್ನಾಟಕದಲ್ಲಿ ಇದ್ದಿದ್ದು ಇಲ್ಲಿವರೆಗೂ, ಮೊನ್ನೆವರೆಗೂ ಚುನಾವಣೆ ಮುಂಚೆವರೆಗೂ ಅಂಕಣ ಬರೀತಿದ್ದೆ. ಈಗ ಕಾರ್ಯದ ಒತ್ತಡ. ನಾನು ಇನ್ನೊಂದು 5 ನಿಮಿಷ ಮಾತಾಡಲ್ಲ? ಹೌದಾ? ಅಲ್ಲ,